ಹೌದು, ದೇವನಹಳ್ಳಿ ತಾಲೂಕಿನ ಎತ್ತಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 55ರಲ್ಲಿರುವ 4 ಎಕರೆ ಜಮೀನಿಗೆ ಸಂಬಂಧಿಸಿದಂತೆ ಏಕಾಏಕಿ ಜಮೀನಿಗೆ ಅತಿಕ್ರಮ ಪ್ರವೇಶ ಮಾಡಲು ಮುಂದಾದ ಒಂದು ತಂಡದ ಮೇಲೆ ಗ್ರಾಮಸ್ಥರು ಮುಗಿಬಿದ್ದು ಜಮೀನಿನ ಮೂಲ ದಾಖಲೆಗಳೇ ಇಲ್ಲದೆ ಅಕ್ರಮವಾಗಿ ಸೃಷ್ಟಿಸಿದ ನಕಲಿ ದಾಖಲೆಗಳನ್ನು ತೋರಿಸಿ ಪೊಲೀಸರ ರಕ್ಷಣೆಯೊಂದಿಗೆ ಏಕಾಏಕಿ ಮೂಲ ದಾಖಲೆದಾರರ ವಾರಸುದಾರರಿಗೆ ಸೇರಬೇಕಾಗಿರುವ ಜಮೀನಿಗೆ ಹದ್ದುಬಸ್ತು ಮಾಡಿ ಭೂಮಿಯನ್ನ ಲಪಟಾಯಿಸುವ ಹುನ್ನಾರ ಮಾಡಲು ಭೂಗಳರ ತಂಡ ಬಂದಿರುತ್ತಾರೆ ಎಂದು ಎತ್ತಿಗಾನಹಳ್ಳಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದರು. ಎಸ್ಸಿ ಎಸ್ಟಿ ನಿರಾಶ್ರಿತ ಸಮಿತಿ ಕ್ಷೇಮಾಭಿವೃದ್ಧಿ ಸಮಿತಿ ನಾಗರಾಜು ಮಾತನಾಡಿ, ಲಲಿತಮ್ಮ ಎಂಬುವವರು ನಮ್ಮದೇ ಜಮೀನು ಎಂದು ಪೊಲೀಸರನ್ನ ಕರೆತಂದ ಸಂದರ್ಭದಲ್ಲಿ ಮಾಹಿತಿ ತಿಳಿಯಿತು. ಯಾರ ಜಮೀನು ಎಂಬುದರ ಬಗ್ಗೆ ಪರಿಶೀಲಿಸಲಾಗಿದೆ. ನಮ್ಮಲ್ಲಿ ಎಲ್ಲ ದಾಖಲೆಗಳಿದ್ದು ಈ ಜಮೀನಿನ ಮೇಲೆ ನ್ಯಾಯಾಲಯದಲ್ಲಿ ದಾವೆ ಇರುತ್ತದೆ. ಪೊಲೀಸರು ನಮಗೆ ರಕ್ಷಣೆ ಕೊಡಬೇಕೆಂದು ಹೇಳಿದರು. ಜಮೀನು ಪಿಪಿ 40 ಪಿಪಿ 23 ಮೇಲೆ ಬಂದಿದ್ದಾರೆ. ನಮ್ಮದು ಪಿಪಿ 23 ಮೂಲ ಕೆಚ್ಚೈತೆ. ನಮ್ಮ ಮುಂಜೂರು ಮಾಡಿರೋದೈತೆ. ಯಾಕೆ ನಿಂಗೆ ಮುಂಜೂರು ಮಾಡಿರೋದು ಕಾಪಿ ಕೊಡು ಅಂದರೆ ಕಾಪಿ ತೋರಿಸ್ತಾ ಇಲ್ಲ. ಮೂಲ ಮುಂಜೂರು ಆಗಿರ್ಬೇಕಾದ್ರೆ ಒಂದು 14 ಜನ 15 ಜನಕ್ಕೆ ಆಗಿರ್ಬೇಕಲ್ಲ. ಯಾರಿಗೂ ಮುಂಜೂರು ಕಾಪಿನೇ ಇಲ್ಲ. ನಮ್ದು 3 ಮುಂಜೂರುದಾರರು ನಾವು 14 ಜನ ನಮ್ಮ ಗ್ರಾಮಸ್ಥರಿಗೆ ಮಾಡಿದ್ದಾರೆ. ಅವ್ರಿಗೆ ಮೂಲ ಕೆಚ್ಚನೇ ಇಲ್ಲ. ಎಲ್ಲ ಬೋಗಸ್ ರೆಕಾರ್ಡ್ ಮಾಡ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡೋಕೆ ಎಲ್ಲ. ನಾಳೆ ಏನಾನ ನಮ್ಗೆ ಹೆಚ್ಚು ಕಮ್ಮಿ ಆದರೆ ನಮ್ಮ ಜನಗಳ್ಕ ಆಕೆ ಪೊಲೀಸ್ನವರು ಇವರೇ ಹೊಣೆ. ಆಮೇಲೆ ಈ ತಹಶೀಲ್ದಾರರು AC DC DRL ARL ಎಲ್ಲ ಇವರೇ ಹೊಣೆ, ಅಧಿಕಾರಿಗಳೇ ಹೊಣೆ. ಇದೇ ಸಂದರ್ಭದಲ್ಲಿ ಲಲಿತಮ್ಮ ಮತ್ತು ಬೆಂಬಲಿಗರು ಹಾಗೂ ಊರಿನ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ತಾರಕಕ್ಕೇರುತ್ತಿದ್ದಂತೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದ ಪ್ರಸಂಗವೂ ನಡೆಯಿತು. ಈ ಪ್ರಕರಣದಲ್ಲಿ ಜಮೀನಿಗೂ ಲಲಿತಮ್ಮಗೂ ಯಾವುದೇ ಸಂಬಂಧವಿಲ್ಲ. ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿಕೊಂಡಿದ್ದು ಮೂಲ ದಾಖಲೆಗಳೇ ಇಲ್ಲದೆ ಯಾವುದೇ ಅಧಿಕಾರಿಗಳನ್ನ ಕರೆತರದೆ ಜಮೀನಿಗೆ ಕೂಚೆಗಳನ್ನ ಹಾಕಲು ಹೊರಟಿರುವುದನ್ನ ಗ್ರಾಮಸ್ಥರು ತಡೆದು ಅವರ ಮೇಲೆ ಆಕ್ರೋಶವನ್ನ ಹೊರಹಾಕಿದ್ರು. ಒಟ್ಟಾರೆಯಾಗಿ ಕಾನೂನಿನಡಿಯಲ್ಲಿ ಜಮೀನು ಯಾರಿಗೆ ಸೇರಲಿದೆ ಎಂಬ ಪ್ರಶ್ನೆ ಮೂಡಿದ್ದು ನ್ಯಾಯಾಲಯದ ಹಂತದಲ್ಲಿ ಈ ಪ್ರಕರಣದ ಅಂತ್ಯ ಕಾಣಲಿದೆ ಎಂಬುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ವೇಳೆ ಪೊಲೀಸ್ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್, ಎತ್ತಿಗಾನಹಳ್ಳಿ ರಾಮಚಂದ್ರಪ್ಪ, ಊರಿನ ಗ್ರಾಮಸ್ಥರು ಮತ್ತು ಪೊಲೀಸರು ಇದ್ದರು. ಐದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ.